ಜೆಡಿಎಸ್ ಪಕ್ಷದ ರಾಜಕೀಯ ಕುಟುಂಬದಲ್ಲೇ ಬಿರುಕು ಮೂಡಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜೆಡಿಎಸ್ ಪಕ್ಷದ ಶಾಸಕರ ಕುಟುಂಬದಲ್ಲಿ ಆಗ್ತಾ ಇರೋದೇನು? ಶಾಸಕ ಜಿಟಿ ದೇವೇಗೌಡ ಮತ್ತು ಮಗ ಹರೀಶ್ ಗೌಡ ದೂರ ಆಗಬಿಟ್ರ? ಹಾಗಾದ್ರೆ ಜೆಡಿಎಸ್ ಪಕ್ಷದ ರಾಜಕೀಯ ಕುಟುಂಬದಲ್ಲೇ ಬಿರುಕು ಮೂಡಿದೆಯಾ? ಜೆಡಿಎಸ್ ಪಕ್ಷದ ಶಾಸಕರ ಕುಟುಂಬದಲ್ಲಿ ಆಗ್ತಾ ಇರೋದೇನು? ಶಾಸಕ ಜಿಟಿ ದೇವೇಗೌಡ ಮತ್ತು ಅವರ ಮಗ ಹರೀಶ್ ಗೌಡ ಇಬ್ರು ದೂರ ಆಗಿದಾರಾ? ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಾರ ಅಪ್ಪ ಮಗ ಹರೀಶ್ ಗೌಡ ಫ್ಲೆಕ್ಸ್ ನಲ್ಲಿ ಅಪ್ಪನ ಫೋಟೋನೇ ಇಲ್ಲ ಎಂದು ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದ್ದಾರೆ ಜಿಟಿಡಿ ಮಗ ಹರೀಶ್ ಗೌಡ. ಜೆಡಿಎಸ್ ಪಕ್ಷದ ಹುಣಸೂರು ಶಾಸಕನಾಗಿದ್ದಾರೆ ಹರೀಶ್ ಗೌಡ ಅವರು. ಹರೀಶ್ ಗೌಡ ಫ್ಲೆಕ್ಸ್ ನಲ್ಲಿ ಶಾಸಕ ಜಿಟಿ ದೇವೇಗೌಡ ಭಾವಚಿತ್ರಕ್ಕೆ ಕೋಕ್ ನೀಡಲಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪುತ್ರ ಹರೀಶ್ ಗೌಡ ಫ್ಲೆಕ್ಸ್ ದರ್ಬಾರ್ ಜೋರಾಗಿದೆ. ಜಿಟಿ ದೇವೇಗೌಡರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಶಾಸಕ ಹರೀಶ್ ಗೌಡ. ಇತ್ತ ಜೆಡಿಎಸ್ ನ ಎಲ್ಲಾ ಚಟುವಟಿಕೆಯಿಂದಲೂ ಕೂಡ ಜಿಟಿ ದೇವೇಗೌಡರು ದೂರ ಉಳಿದಿದ್ದಾರೆ. ಇದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಬಹುದಾ ಅಂತ. ಯಾಕೆ ಅಂತ ಅಂದ್ರೆ ಕಳೆದ ಬಾರಿ ಕೂಡ ಕಳೆದ ಏನು ಎಲೆಕ್ಷನ್ ನಡೀತಲ್ಲ ಆ ಹಿಂದಿನಿಂದಲೂ ಕೂಡ ಎಲ್ಲೋ ಒಂದ್ ಕಡೆ ಜಿಟಿ ದೇವೇಗೌಡರು ಕಾಂಗ್ರೆಸ್ನ ಪರವಾಗಿ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ರು. ಅದಾದ ನಂತರ ಹೋಗಿ ದೇವೇಗೌಡರು ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಮತ್ತೆ ಜೆಡಿಎಸ್ ನಲ್ಲೇ ಇರುವಂತೆ ಹೇಳಿ ಮನವೊಲಿಸಿದ್ರು. ಸೊ ಅಲ್ಲಿಗೆಲ್ಲ ಮುಗೀತು ಅನ್ಕೊಳ್ಳೋವಷ್ಟರಲ್ಲಿ ಮತ್ತೆ ಈ ಬಾರಿ ನೋಡಿದ್ರೆ ಜಿಟಿ ದೇವೇಗೌಡರು ಜೆಡಿಎಸ್ ನ ಯಾವ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ, ಜೆಡಿಎಸ್ ನ ಯಾವ ಚಟುವಟಿಕೆಗಳಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಆಲ್ಮೋಸ್ಟ್ 2 ಹೆಜ್ಜೆಯನ್ನ ಜೆಡಿಎಸ್ ನಿಂದ ಹೊರಗಿಟ್ಟು ಬಿಟ್ಟಿದ್ದಾರಾ ಜಿಟಿ ದೇವೇಗೌಡರು ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೇನೆ ಅವರ ಮಗ ಹರೀಶ್ ಮತ್ತು ಜಿಟಿ ದೇವೇಗೌಡರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಇನ್ನು ಹರೀಶ್ ಗೌಡ ಅಂತೂ ಯಾವಾಗ್ಲೂ ಜೆಡಿಎಸ್ ನ ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾರೆ. ಬಹಳ ಪ್ರಮುಖವಾಗಿ ಈ ಹಿಂದೆ ಸಿದ್ದರಾಮಯ್ಯನವರ ಅಂದ್ರೆ ಅವರ ವಿರುದ್ಧ ಅಥವಾ ಅವರ ಮೇಲೆ ಒಂದು ಆರೋಪ ಏನು ಹೊರಿಸಲಾಗಿತ್ತು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ. ಸೊ ಆ ಒಂದು ಕಾಲ್ನಡಿಗೆಯ ಜಾಥಾದಲ್ಲೂ ಕೂಡ ಹರೀಶ್ ಗೌಡ ಜೆಡಿಎಸ್ ನ ಪರವಾಗಿ ನಿರಂತರವಾಗಿ ಆ ಒಂದು ಜಾಥಾದಲ್ಲಿ ಭಾಗಿಯಾಗಿದ್ರು. ಬಟ್ ಅಲ್ಲಿ ಜಿಟಿ ದೇವೇಗೌಡರ ಅನುಪಸ್ಥಿತಿ ಎದ್ದು ಕಾಡ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಇಬ್ಬರ ನಡುವೆ ಎಲ್ಲೋ ಒಂದ್ ಕಡೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇಬ್ರು ಕೂಡ ದೂರ ಆಗಿದ್ದಾರೆ ಅನ್ನೋ ಒಂದು ಚರ್ಚೆಯೂ ಕೂಡ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈ ಹಿಂದಿನಿಂದಲೂ ಕೂಡ ಎಲ್ಲೊಂದ್ ಕಡೆ ಈ ಚರ್ಚೆ ಇದ್ದೇ ಇತ್ತು. ಬಟ್ ಈಗ ನಿಜಕ್ಕೂ ಇದು ಕನ್ಫರ್ಮ್ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಫ್ಲೆಕ್ಸ್ ನಲ್ಲಿ ಫೋಟೋನೇ ಇಲ್ಲ ಜಿಟಿ ದೇವೇಗೌಡರು. ಅಸಲಿಗೆ ಏನು ನಡೆದಿರಬಹುದು ಅಂತ. ರಾಮ್, ಜಿಟಿ ದೇವೇಗೌಡರ ಮನೆಯಿಂದ 2 ಬಾಗಿಲು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಜೆಡಿಎಸ್ ನ ನಾಯಕರ ಜೊತೆಗೆ ಜಿಟಿ ದೇವೇಗೌಡರು ಅಂತರ ಜೆಡಿಎಸ್ ನ ಬಹಳ ಇದ್ದಾರೆ. ಒಂದು ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಇಡೀ ದಿನ ಶಾಸಕ ಹರೀಶ್ ಮಾಡ್ಕೊಂಡಿದ್ದಾರೆ. ತಂದೆ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಅನ್ನ ಸುರೇಶ್, ಹಾಗೆ ಸ್ವಲ್ಪ ಮೈಕ್ ನ ಮೇಲೆ ಹಿಡ್ಕೊಂಡು ಮಾತಾಡಿ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಏನಂದ್ರೆ ಜಿಟಿ ದೇವೇಗೌಡರು ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ನಾಯಕರಿಂದ ಬಹಳ ಅಂತರವನ್ನ ಕಾಯ್ದುಕೊಂಡಿದ್ದರು. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ವಿಚಾರ ಇದೆಯಲ್ಲ ಸಹಜವಾಗಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಮೊದಲೇ ಜೆಡಿಎಸ್ ರಾಜ್ಯದಲ್ಲಿ ಅಂದರೆ ಆಲ್ಮೋಸ್ಟ್ ಮುಂಚೆ ಥರ ಇಲ್ಲ, ಕಡಿಮೆ ಸೀಟ್ಗಳನ್ನು ಗೆದ್ಕೊಂಡು ಬರ್ತಾ ಇದೆ. ಸೊ ತೀರಾ ಪಕ್ಷ ಹಿಂದೆ ಸರಿತಾ ಇದೆ. ಇದೆಲ್ಲದರ ನಡುವೆ ಜೆಡಿಎಸ್ನ ನಾಯಕರು ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇದ್ದಾರೆ, ಘಟಾನುಘಟಿ ನಾಯಕರು ಅನ್ನೋ ಚರ್ಚೆ. ಇದರೆಲ್ಲದರ ನಡುವೆ ಜಿಟಿ ದೇವೇಗೌಡರ ಕುಟುಂಬದಲ್ಲೇ ಒಂದು ಬಿರುಕು ಮೂಡಿರೋದು ನಿಜಕ್ಕೂ ಕೂಡ ಅಚ್ಚರಿಯ ಬೆಳವಣಿಗೆ ಇದು.